ಮೋದಿಯವರ ಬಗ್ಗೆ ಒಂದು ಎತ್ತರದ ಸ್ಥಾನ ಇದೆ. ಆ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. ಅದನ್ನು ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟ್ಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವರ ಜೊತೆ ನಿಕಟವಾದ ಸಂಬಂಧವನ್ನು ಬೆಳೆಸಿಕೊಂಡು ಬಂದಿದ್ದೇನೆ. ಆ ಸಂಬಂಧ ನಾನು ಸದಸ್ಯನಿಲ್ಲದೆ ಇದ್ರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧವಿತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯ ಆಗಲಿ ನಾನು ಮೋದಿಯವ್ರನ್ನ ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ನಾನು ನನ್ನ ನಿಕಟವಾದ ಸಂಬಂಧವನ್ನು ನನ್ನ ಜೀವನದ ಕೊನೆಯ ಘಟ್ಟದವರೆಗೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನಾವು NDA ಸೇರಿದ್ದೇವೆ. ಇದು ಕೇವಲ ಒಂದು ರಾಜ್ಯಸಭಾ ಸೀಟ್ನಿಂದ ಅಂತ್ಯ ಆಗುತ್ತೆ ಅಂತೇಳಿ ಯಾರು ಭಾವಿಸ್ಕೊಳ್ಬಾರ್ದು. Our bondage, our relationship will be continued as long as Devagowda is alive. And Kumaraswamy is in the cabinet and will continue there as one of the prominent ministers. And what little he can do the service to the nation, he will do it. But so far as Karnataka is concerned, and what little service I can do for a regional party. Our party is a regional party. What little I can do with the cooperation of so many leaders. I have not called any leaders for the press conference. I told only Ramesh Kumar. Tippeswamy is here. Rangnath, our Reddy, Chaudhary is it. ಗುರುರಾಜ್ ಹುಣಸೆ ಮರದವರು. ಗುರುರಾಜ್. So I have not actually called any leaders. Only to Ramesh Kumar to have ಬಾಳೆಯಲ್ಲಿ ಊಟ ಹಾಕಿಸಿ ನಾನು ಊಟ ಮಾಡ್ತೀನಿ, ಎಲ್ಲ ಜೊತೆ ಊಟ ಮಾಡಬೇಕು. ಇಷ್ಟು ನಾನು ರಮೇಶ್ ಕೊಟ್ಟರೆ ತಿಳಿಸಿದ್ದೆ. ಎಲ್ಲ ಸ್ನೇಹಿತರು ತಿಪ್ಪೇಸ್ವಾಮಿ ಇರೋದು ಎಲ್ಲ ಬಂದಿದ್ದಾರೆ. ನಾವು ಎಲ್ಲ ಊಟ ಮಾಡೋಣ. ಬಟ್ ನಾನು ಕೂತ್ಕೊಳ್ಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ಈ ಪಕ್ಷದ ಬೆಳವಣಿಗೆಗೆ ಎಷ್ಟು ಕೈಲಿ ಶಕ್ತಿ ಇದೆಯೋ, ಯಾಕೆಂದ್ರೆ ಒಂದು ನಾನು ವೀಲ್ ಚೇರ್ ಬಂದೆ. ಈಗ ಪಾರ್ಲಿಮೆಂಟ್ಗೂ ವೀಲ್ ಚೇರ್ಲೇ ಹೋಗ್ತಾ ಇದ್ದೀನಿ. ನಮ್ಮ ರಾಜ್ಯದ ವಿಷಯದ ಬಗ್ಗೆ, ದೇಶದ ವಿಷಯದ ಬಗ್ಗೆ ಮಾತನಾಡುವಾಗ ನಾನು ನಿರ್ಭಯವಾಗಿ ಮಾತನಾಡ್ತಾ ಇದ್ದೆ. ಯಾರ ಅಂಕಿಗೆ ಒಳಗಾಗಿ ಮಾತನಾಡಿದ್ರಲ್ಲ. ಇಲ್ಲಿ ನಮ್ಮ ಪಕ್ಷದ ಬೆಳವಣಿಗೆಗೆ ನಾವು NDAನಲ್ಲಿ ಇದ್ದೇವೆ, ಆದರೆ ಪಕ್ಷನು ಸಂಘಟನೆ ಮಾಡಬೇಕಲ್ಲ. ಇಲ್ಲಿ ತಿಪ್ಪೇಸ್ವಾಮಿ ಇರ್ತಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ, ಅದಕ್ಕೆ ಒಬ್ಬೊಬ್ಬರನ್ನು ಮುಖ್ಯಸ್ಥರು ಮಾಡಿದ್ದಾರೆ. ಅದರ ಮೇಲ್ವಿಚಾರಣೆಗೆ ರಮೇಶ್ ಗೌಡ್ರನ್ನು ಮಾಡಿದ್ದಾರೆ. ಈ ಕಾರ್ಪೊರೇಷನ್ಗೆ 369 ಸೀಟ್ಗಳಿದೆ. ಇಲ್ಲಿ 8 ಸೀಟ್ ನಿಲ್ಲೋದು, ಏನು ಮಾಡೋದು? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಹೀಗೆ ನಮ್ಮ ರಾಜ್ಯದ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಾರ್ಟಿ ಆಫೀಸ್ಗೆ ಬರ್ತಾರೆ. ಎಲ್ಲಿ ಕಾರ್ಯಕ್ರಮ ನಡೆದ್ರೆ ಅಲ್ಲಿಗೆ ಹೋಗ್ತೇನೆ.
ನನಗೆ ಮಾತಾಡೋದಕ್ಕೆ ಅದು ಭಗವಂತನ ಅನುಗ್ರಹ. ಶೃಂಗೇರಿ ಶಾರದಾಂಬೆ ಆ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾಳೆ. ನಾನು ಈಗ 75 ವರ್ಷದಲ್ಲಿ ನಡೆದು ಅಂತ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಅದರಿಂದ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಆ ಕೆಲಸದ ವಿಷಯದಲ್ಲಿ ಎಲ್ಲಿ ನನ್ನ ಪ್ರವೇಶ ಅವಶ್ಯಕತೆ ಇದೆಯೋ ಆ ಹಂತದಲ್ಲಿ ನಾನು ರಾಜ್ಯಕ್ಕೆ ಒಳ್ಳೆಯದಾಗುವ ಹಿನ್ನೆಲೆಯಿಂದ, ದೇಶಕ್ಕೆ ಒಳ್ಳೆಯದಾಗುವ ಹಿನ್ನೆಲೆಯಿಂದ ನಾನು ಶಕ್ತಿ ಮೀರಿ ಕೆಲಸ ಮಾಡ್ತೀನಿ. ಇಷ್ಟು ಮಾತ್ರ ಇವತ್ತು ನಿಮ್ಮ ಮುಂದೆ ನಿವೇದನೆ ಮಾಡಿಕೊಳ್ತೇನೆ. ಒಂದು ರಾಜ್ಯಸಭಾ ಸದಸ್ಯ ಸ್ಥಾನದಿಂದನೇ ನನ್ನ ಮೋದಿಯವರ ಸಂಬಂಧ ಮುಗಿದೋಯ್ತು ಅನ್ನೋ ತಪ್ಪು ಕಲ್ಪನೆ ಈ ರಾಷ್ಟ್ರದ, ಈ ರಾಜ್ಯದ ಜನತೆಯಲ್ಲಿ ಇರಬಾರದು ಅಂತ ಹೇಳಿ ನಾನು ಈ ಸ್ಪಷ್ಟೀಕರಣ ಇವತ್ತು ನಿಮ್ಮ ಮುಂದೆ ನೀಡ್ತಾ ಇದ್ದೇನೆ. ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ. ನಾವೆಲ್ಲ 11 ಊಟ ಮಾಡೋಣ. 1 ಗಂಟೆ 12:15. ಬ್ರೀಫ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡಿ. ಏನ್ ಹೇಳಿದ್ರೆ ಅದು ಬ್ರೀಫ್ ಆಗಿ 1-2 ನಿಮಿಷ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡಿ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಆಮೇಲೆ ಬ್ರೀಫ್ ಆಗಿ ಈಗ ನ್ಯಾಷನಲ್ ಮೀಡಿಯಾಕ್ಕೆ ಮೇಡಮ್, I want to say a few words. Come. 1 minute, sir. Come. Sir, ಒಂದೇ ನಿಮಿಷ. ಇಂಗ್ಲಿಷ್ ಬ್ರೀಫಿಂಗ್ ಆಗ್ತದೆ. ಬ್ರೀಫ್ ಆಗಿ ಹೇಳ್ಬಿಡಿ. ಏನ್ ಹೇಳಿದ್ರೆ ಅದಕ್ಕೆ ಬ್ರೀಫ್ ಆಗಿ ಹೇಳ್ಬಿಡಿ. ರೆಡಿ ಇನ್ನೊಂದಿಬ್ಬರು ಬರ್ತಾರೆ. Well, ಕಮ್ಮಿ